ನಮಸ್ತೆ ಸ್ನೇಹಿತರೆ. ನೋಡಿ, ನಮ್ಮ ಭಾರತದ 4 ತಲೆಯ ಸಿಂಹದ ಅಧಿಕೃತ ಲಾಂಛನ ಬಂದು ಅಶೋಕ ಸ್ತಂಭ ಮತ್ತು ಅಶೋಕನಿಂದ ತೆಗೆದುಕೊಂಡಿರುವುದು. ನಾನು ಯಾವ ಧರ್ಮದ ವಿರೋಧಿಯೂ ಅಲ್ಲ. ನಾನು ಎಲ್ಲ ಧರ್ಮಗಳನ್ನು ಒಂದೇ ಸಮನೆ ಎಲ್ಲದಕ್ಕೂ ಈಕ್ವಲ್ ಆಗಿ ರೆಸ್ಪೆಕ್ಟ್ ಕೊಡುತ್ತೇನೆ. ಆದರೆ ನಾನೊಬ್ಬ ಭಾರತೀಯ, ನಾನು ಭಾರತ ಮಾತೆಯ ಮಗ. ಅಶೋಕ ಚಕ್ರ ಬಂದು ಬುದ್ಧನ ಧಮ್ಮಚಕ್ರ, ಬುದ್ಧ ಹೇಳಿದ ಧರ್ಮದ ಬೋಧನೆಯ ಚಕ್ರವೇ ಅಶೋಕ ಚಕ್ರ. ಭಗವಾನ್ ಬುದ್ಧರು ಭಾರತ ಕಂಡ ಮಹಾನ್ ಯೋಗಿ, ಸನಾತನ ಯೋಗಿ. ನಾಡಗೀತೆ ಕುವೆಂಪು ಅವರು ಬರೆದ ವಿಶ್ವ ಮಾನವ ಸಂದೇಶ. ಸ್ನೇಹಿತರೆ, ಕಾನ್ಷಿಯಸ್ನೆಸ್ ಎವ್ರಿಥಿಂಗ್, ಕಾನ್ಷಿಯಸ್ನೆಸ್ಸೇ ಎಲ್ಲದರ ಮೂಲ. ನಾನೊಬ್ಬ ಪ್ರಕೃತಿ ಪುರುಷ, ಪ್ರಕೃತಿ ಬುದ್ಧ. ನಾನು ಅಂಬೇಡ್ಕರ್ ಮತ್ತು ಬುದ್ಧರ ಅನುಯಾಯಿ. ನಾನು ಬ್ಯಾಲೆನ್ಸ್ಡ್ ಪರ್ಸನ್, ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತಿರುವ ಯೋಗಿ. ನನ್ನ ಗುರುಗಳು ಬೋಧಿ ಧರ್ಮ. ಇವರು ನಾನು ಡೈರೆಕ್ಟಾಗಿ ಮೀಟ್ ಮಾಡಿದ್ದೇನೆ. ಇವರು ನನ್ನ ಮಾನಸ ಗುರುಗಳು. ಇವರೇ ನನಗೆಲ್ಲವನ್ನು ಗೈಡ್ ಮಾಡುತ್ತಿರುವುದು. ಇದು ನಾನು ಮೊದಲು ಓದಿದ ಪುಸ್ತಕ, ಆಧ್ಯಾತ್ಮಿಕ ಪುಸ್ತಕ. ನಮ್ಮ ಮಂಡ್ಯದ ಊರು ಬಂದಿದ್ದು ಮಾಂಡವ್ಯ ಋಷಿ. ಮಣಿ ಎನ್ನುವ ಪದ ಮಂಡ್ಯದಲ್ಲಿ ಸಾಮಾನ್ಯ. ಪೂರ್ಣಚಂದ್ರ ತೇಜಸ್ವಿ ಬರೆದ ಆತ್ಮಗೌರವ ಬಿಟ್ಟು ಉಳಿಸಿಕೊಳ್ಳುವುದು ಬೇರೆ ಏನೂ ಇಲ್ಲ. ಬೋಧಿ ಧರ್ಮ. ಇವರು ಕಂಚಿಯ ಮಹಾರಾಜರ ಮಗ, ಬುದ್ಧನ ಅನುಯಾಯಿ. ಇಲ್ಲಿ ನೋಡಿ ಸ್ನೇಹಿತರೆ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ರೈಟ್ ಬ್ರೈನ್ ವರ್ಕ್ ಆದರೆ ಕ್ರಿಯೇಟಿವಿಟಿ. ನಮ್ಮ ದೇಶದ ಜನ ಸತ್ಪ್ರಜೆಗಳ ರೀತಿ ಈ ರೀತಿ ನೋಡ್ಕೊಂಡು ಸುಮ್ಮನಿರ್ತಾರೆ. ನಾನು ಸುಭಾಷ್ ಚಂದ್ರ ಬೋಸ್ ಅವರ ಅನುಯಾಯಿ ಮತ್ತು ಅವರ ಶಿಷ್ಯ. ಇದನ್ನು ಓದಿಕೊಳ್ಳಿ. ನಾನು ಯಾರಿಗೂ ಬೈತಾ ಇಲ್ಲ, ಬರೀ ಕಾಮಿಡಿ ಮಾಡ್ತಾ ಇದ್ದೀನಿ. ಇದನ್ನು ಓದಿಕೊಳ್ಳಿ. ನನಗೆ ಯಾರು ಬಿಟ್ಟು ಅಡ್ವೈಸ್ ಕೊಡೋದಕ್ಕೆ ಬರಬೇಡಿ. ಇದನ್ನು ಓದಿಕೊಳ್ಳಿ. ನಾವು ಅಟ್ಯಾಚ್ಮೆಂಟ್ ಮುಕ್ತ ಆಗಿಲ್ಲ ಅಂದರೆ ಮುಂದಿನ ಜನ್ಮಕ್ಕೆ ನಾಯಿ ಆಯ್ತೀವಿ. ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಈ ದೇಶದ ಪರಂಪರೆ. ಸಿಂಕ್ರೋನಿಸಿಟಿ ನೋಡಿ, ಈ ಥರ ಹನ್ನೊಂದು ನಿಮಗೆ ಜಾಸ್ತಿ ಕಾಣಿಸಿದ್ರೆ ನೀವು ಯೂನಿವರ್ಸ್ ಜೊತೆ ಸಿಂಕ್ ಆಗ್ಬೋದು. ನೋಡಿ, ನಾನು ಮಾತಾಡ್ತೀನಿ, ಕಿತ್ತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಶಾಂತವಾಗಿರುತ್ತದೆ. ನೋಡಿರಿ, ಮೊಬೈಲ್ ಕೈಗೆ ಸಿಕ್ತು, ಈ ಥರ ಮಂಕಿ ಥರ ಏನೇನೋ ಮಂಕಿ ಚಾಂಡ್ ಮಾತಾಡಿ ತಮಾಷೆ ಮಾಡಿ ಜನಗಳನ್ನು ತಮಾಷೆಯ ಮುಖಾಂತರ ಪೀಸ್ಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಕಾಮಿಡಿ ಪೀಸ್, ಕಾಮಿಡಿ ಮುಖಾಂತರ ಪೀಸನ್ನು ತೆಗೆದುತ್ತಿದ್ದೇನೆ. ನಾನು ಬುದ್ಧರ ಅನುಯಾಯಿ. ಸಾಗರದ ಅಲೆ ಜೋರಾಗಿದ್ದರೂ ತಳ ಮಾತ್ರ ತಣ್ಣಗಿರುತ್ತೆ. ನಾನು ಬುದ್ಧರ ಅನುಯಾಯಿ. ಕಾಮಿಡಿ ಮುಖಾಂತರ ಪೀಸನ್ನು ತರುತ್ತಿದ್ದೇನೆ. ಇದು ನಾನು ಹೋದ ವರ್ಷ ಫಾರಿನ್ ದೇಶಕ್ಕೆ ಹೋದಾಗ ತೆಗೆದ ಫೋಟೋ. ಇದು ನೋಡಿ, ಸಮಾಜಕ್ಕೆ ಎದುರಿ ನಿರ್ಧಾರಗಳನ್ನು ಬದಲಾಯಿಸಬಾರ್ದು, ಅದಕ್ಕೆ ನಾನು ಎಲ್ಲರಿಗೂ ಎದುರ್ಕೋತಾ ಇಲ್ಲ. ಇದು ನೋಡಿ, ದರಿದ್ರ ನಾರಾಯಣ ಸೇವೆಯನ್ನು ಮಾಡಬೇಕು. ಇದೇ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ. ನೋಡಿ, ಮಂಡ್ಯದಲ್ಲಿ ನಾವು ಮುಂಡೇವು ಅಂತೀವಿ. ಮುಂಡೇವು ಅಂದರೆ ಮುಂದೆ ಯೋಚನೆ ಇಲ್ಲದವು. ಇದು ನೋಡಿ, ಯೋಗ್ಯತೆ ಅಂದರೆ ಯಾರು ಬೇಜಾರು ಮಾಡ್ಕೊಬೇಡಿ. ಯೋಗ್ಯತೆ ಅಂದರೆ ಯೋಗದ ಅಗತ್ಯತೆ, ಧ್ಯಾನ ಮಾಡಬೇಕು. ಇಲ್ಲಿ ನೋಡಿ, ನನ್ನ ಮಕ್ಕಳು ಕೂಡ ಧ್ಯಾನ ಮಾಡುತ್ತಾರೆ. ಇದು ನೋಡಿ, ನಮ್ಮ ಫಾರೆಸ್ಟ್ ಕಿಂಗ್ ರೇಣುಕಾ ಪ್ರಸಾದ್ ಅವರಿಗೆ ಪೆನ್ಷನ್ ಕೊಡದೇ ಟೆನ್ಷನ್ ಕೊಡ್ತಾವ್ರೆ, ದಯವಿಟ್ಟು ಕೊಡಿಸಿ. ಇದು ನೋಡಿ, ಸೇವ್ ಬೆಂಗಳೂರು ಫಾರೆಸ್ಟು, ದಯವಿಟ್ಟು ಎಲ್ಲರೂ ಬನ್ನಿ. ನೋಡಿ, ನಾವೆಲ್ಲ ಕೇವಲ ಆತ್ಮ, ಎನರ್ಜಿಯ ರೂಪಗಳು. ಎನರ್ಜಿ, ನಾವು ನಮ್ಮನ್ನು ಶುದ್ಧ ಮಾಡ್ಕೋಬೇಕು. ನಾನು ಪ್ರಕೃತಿ ಪ್ರೇಮಿ. ನೋಡಿ, ಇವೆಲ್ಲ ನಾವು ಜ್ಞಾನಭಾರತಿ ಕಾಡಲ್ಲೇ ತೆಗೆದ ಫೋಟೋಗಳು. ಎಲ್ಲರೂ ದಯವಿಟ್ಟು ಬನ್ನಿ, ಕಾಡನ್ನು ಉಳಿಸೋಣ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ. ನಾನು ಮಂಡ್ಯ ಹುಡುಗ, ದಯವಿಟ್ಟು ನೋಡಿಕೊಳ್ಳಿ.